500 ವರ್ಷಗಳ ಹಿಂದೆ ಕಟ್ಟಿರುವ ಈ ಕಾಲೇಜು ಇವತ್ತಿಗೂ ನಿಂತಿದೆ. ಆದರೆ ಇದರೊಳಗೆ ಅಡಗಿರುವ ರಹಸ್ಯಗಳು ನಿಮಗೆ ಗೊತ್ತೇ? ಬನ್ನಿ ಬೀದರ್ನ ಮೊಹಮ್ಮದ್ ಗವಾನ್ ಮದ್ರಾಸನ ನೋಡೋಣ. ನಮಸ್ಕಾರ ರೀ ಶರಣ್ರಿಗೆ, ನಾನ್ ನಿಮ್ಮ ಸಂಚಾರಿ ಲೋಕು. ಇವತ್ ನಾವು ಬಂದಿ ನೋಡ್ರಿ ಬೀದರ್ನ ಹೆಮ್ಮೆಯಾದ ಮೊಹಮ್ಮದ್ ಗವಾನ್ ಮದ್ರಾಸ್ ಕಾಲೇಜ್ಗೆ. ಬನ್ನಿ ಸಣ್ಣದಾಗಿ ಇದರ ಬಗ್ಗೆ ಒಂದು ಇತಿಹಾಸ ಹೇಳ್ತೀನಿ ಕೇಳಿ. ಮೊಹಮ್ಮದ್ ಗವಾನ್ ಅವರು ಜನಿಸಿದ್ದು 1441ರಲ್ಲಿ ಪರ್ಷಿಯಾದ ಗಿಲಾನ್ ನಲ್ಲಿ ಜನ್ಮ ನೀಡಿದ್ದರು. ಆದ್ರೆ ಪರ್ಷಿಯನ್ ಅಂದ್ರೆ ಇವತ್ತಿನ ಇರಾನ್, ಅಂದ್ರೆ ಗಿಲಾನ್ ಅಂದ್ರೆ ಒಂದು ಪ್ರಾಂತ ಇತ್ತು, ಹಾಗಾಗಿ ಅವರು ಅಲ್ಲಿ ಜನಿಸಿದರು. ಮೊಹಮ್ಮದ್ ಗವಾನ್ ಅವರು ಬೀದರ್ಗೆ ಯಾಕೆ ಬಂದ್ರು ಅಂದ್ರೆ 1453ರಲ್ಲಿ ಇರಾನ್ ನಿಂದ ಭಾರತಕ್ಕೆ ಬಂದು ಬೀದರ್ ತಲುಪಿದ ಅವರು ಮೂಲತಃ ಇರಾನ್ ದೇಶದ ಗಿಲಾನ್ ಪ್ರಾಂತದ ಒಬ್ಬ ಪರ್ಷಿಯನ್ ವ್ಯಾಪಾರನಾಗಿದ್ದರು. ಬೀದರ್ ತಲುಪಿದ ನಂತರ ಅವರ ಸಾಧಾರಣ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಬಹುಮನಿ ಸುಲ್ತಾನರು ಅವರನ್ನು ತಮ್ಮ ಮುಖ್ಯಮಂತ್ರಿಯಾಗಿ ಒಪ್ಪಿಕೊಂಡರು. ಕೆಲವು ವರ್ಷಗಳ ಕಳೆದ ನಂತರ 1472ರಲ್ಲಿ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದ ಮೊಹಮ್ಮದ್ ಗವಾನ್ ಈ ಮದ್ರಾಸವನ್ನು ಕಟ್ಟಿಸಿದರು. ಆ ಕಾಲದಲ್ಲಿ ಬೀದರ್ ಬಹುಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆಗಿನ ಸುಲ್ತಾನ್ ಮೊಹಮ್ಮದ್ ಶಾ ಮೂರನೇ ಅವರ ಆಡಳಿತ ನಡೆಯುತ್ತಿತ್ತು. ಇಲ್ಲಿ ಮೊಹಮ್ಮದ್ ಗವಾನ್ ಅವರಿಗೆ ಯಾವಾಗಲಿಂದ ಒಂದು ಕನಸಿತ್ತು, ಜ್ಞಾನವೇ ಸಾಮ್ರಾಜ್ಯದ ನಿಜವಾದ ಶಕ್ತಿ. ಅದಕ್ಕಾಗಿ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಓದುವಂತ ಒಂದು ಅದ್ಭುತ ಶಿಕ್ಷಣ ಕೇಂದ್ರವನ್ನು ನಿರ್ಮಿಸಿದರು. ಇಲ್ಲಿ ಧರ್ಮ, ಗಣಿತ ಮತ್ತು ವೈದ್ಯಶಾಸ್ತ್ರ, ಖಗೋಳಶಾಸ್ತ್ರ, ಸಾಹಿತ್ಯ ಸೇರಿದಂತೆ ಹಲವು ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ಇಷ್ಟೇ ಅಲ್ರಿ, ಈ ಮದ್ರಾಸ್ ಕಾಲೇಜ್ನಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಅಪರೂಪದ ಪುಸ್ತಕಗಳನ್ನು ಹೊಂದಿರುವ ಬೃಹತ್ ಗ್ರಂಥಾಲಯವಿತ್ರಿ. ಆದರೆ ಅವರ ಪ್ರಾಮಾಣಿಕತೆಯನ್ನು ಕೆಲವರು ಸಹಿಸಲಿಲ್ಲ. ರಾಜನ ಮುಂದೆ ನಕಲಿ ಪತ್ರವನ್ನು ಇಟ್ಟು ಮೊಹಮ್ಮದ್ ಗವಾನ್ ದೇಶದ್ರೋಹಿ ಎಂದು ಸುಳ್ಳು ಆರೋಪ ಮಾಡಿದರು. ಆ ಆರೋಪವನ್ನೇ ನಂಬಿದ ಸುಲ್ತಾನ್ ಮೊಹಮ್ಮದ್ ಶಾ ತಮ್ಮ ಅತ್ಯಂತ ನಿಷ್ಠಾವಂತ ಪ್ರಧಾನ ಮಂತ್ರಿಗೆ ಮರಣದಂಡನೆ ವಿಧಿಸಿದರು. ನಂತರ ಅದು ಸುಳ್ಳು ಎಂದು ಅರಿತವಾದರೂ ಆಗಾಗಲೇ ತುಂಬಾ ತಡವಾಗಿತ್ತು. ಆದರೆ ಒಂದು ವಿಚಾರ ಸತ್ಯ ನೋಡಿ, ಮನುಷ್ಯ ಸತ್ತರೂ ಅವನ ಒಳ್ಳೆ ಕೆಲಸಗಳು ಸಾಯುವುದಿಲ್ಲ. ಇಂದು 550ಕ್ಕೂ ಹೆಚ್ಚು ವರ್ಷಗಳಾದರೂ ಮೊಹಮ್ಮದ್ ಗವಾನ್ ಅವರ ಹೆಸರು ಜೀವಂತವಾಗಿದೆ. ಇದು ಬರೀ ಒಂದು ಕಾಲೇಜ್ ಅಲ್ಲ, ಅವರ ಕನಸು, ಅವರ ಸೇವೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಕೊನೆಯಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿ. ಕೆಲವೊಮ್ಮೆ ಅದರ ಫಲ ತಕ್ಷಣ ಸಿಗದೇ ಇರಬಹುದು, ಆದರೆ ಇತಿಹಾಸ ಒಂದು ದಿನ ನಿಮ್ಮ ಹೆಸರನ್ನು ಕೂಡ ನೆನಪಿಸಿಕೊಳ್ಳುತ್ತದೆ. ಬೀದರ್ಗೆ ಬಂದರೆ ಈ ಐತಿಹಾಸಿಕ ಸ್ಥಳವನ್ನು ಭೇಟಿ ಮಾಡದೆ ಮರೆಯಬೇಡಿ, ಯಾಕಂದರೆ ಇದು ಭಾರತದಲ್ಲೇ ಮೊದಲನೇ ಮದ್ರಾಸ್ ಕಾಲೇಜ್ ಆಗಿತ್ತು. ಇದೊಂದು ನೆನಪಿರಲಿ ನಿಮಗೆ. ನನಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನ ಈ ಮದ್ರಾಸ್ ಕಾಲೇಜ್ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಹೇಳಿದ್ದೇನೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ನೀವು ಯಾರ್ಯಾರು ಈ ಕಾಲೇಜ್ಗೆ ಭೇಟಿ ನೀಡಿದ್ರಿ ಒಂದ್ಸತಿ ಕಾಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ.